ನಮಸ್ತೆ ಸ್ನೇಹಿತರೆ, ಮಾಸ್ಟರ್ ಕ್ಯಾಂಪ್ ಕೋರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಇದು ಕ್ಲಾಸ್ ನಂಬರ್ 1 ಮಾಸ್ಟರ್ ಕ್ಯಾಂಪ್ ಕೋರ್ಸ್ ನೀವು ಯಾರೆಲ್ಲ ಪರ್ಚೇಸ್ ಮಾಡಿದಿರಲ್ಲ, ಸೊ ಅವರಿಗೆ ಈ ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಆಗಿದೆ. ಸೊ ಕಂಟೆಂಟ್ ಬಂದು ನೋಡಿ ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಫಸ್ಟಿಗೆ PPTಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ತದನಂತರ ಸಾಫ್ಟ್ವೇರ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ರೈಟ್. ಸೊ ಕಂಟೆಂಟ್ ಯೂನಿಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಅದೇ ರೀತಿ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ವ್ಯೂ ಕ್ಯೂಬ್ ಬಗ್ಗೆ, ಪ್ಲೇನ್ಸ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಗಲ್ ಪ್ರಾಜೆಕ್ಷನ್ ಒಂದು ಬೇಸಿಕ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಇಲ್ಲಿ. ಅದೇ ರೀತಿ ಮಾಸ್ಟರ್ ಕ್ಯಾಮಲ್ಲಿ ಯೂಸ್ ಮಾಡುವಂತಹ ಶಾರ್ಟ್ಕಟ್ ಕೀಸ್ ಆ್ಯಂಡ್ ಮಾಸ್ಟರ್ ಕ್ಯಾಮಲ್ಲಿ ಜೂಮ್ ಸಿಸ್ಟಮ್ ಬಗ್ಗೆ ಆ್ಯಂಡ್ ಅದೇ ರೀತಿ ಬ್ಯಾಕ್ಗ್ರೌಂಡ್ ಕಲರ್. ಸೊ ಟೋಟಲ್ 8 ಟಾಪಿಕ್ಸನ್ನು ನಾನು ಇವತ್ತಿನ ಒಂದು ಮೊದಲನೇ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವು ಈ ಕೋರ್ಸನ್ನು ಪರ್ಚೇಸ್ ಮಾಡಬೇಕಂದ್ರೆ ಸೊ ಇಲ್ಲಿ ಫೋನ್ಪೇ ನಂಬರ್ ಕೊಟ್ಟಿದ್ದೀನಿ ಆ್ಯಂಡ್ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ. ಸೊ ಇದರ ಮೂಲಕ ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಮಾಡಿ. ರೈಟ್. ಸೊ ಹಾಗಾದರೆ ನೋಡಿ, ಬೇಗ ನಿಮಗೆ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ನೆಕ್ಸ್ಟ್ ಸಾಫ್ಟ್ವೇರಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ರೈಟ್. ಸೊ ನಾವು ಈ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡುವಾಗ ಮೊದಲು ನಮಗೆ ಯೂನಿಟ್ ಬಗ್ಗೆ ಗೊತ್ತಿರಬೇಕು. ರೈಟ್. ಯೂನಿಟ್ ಸೆಟಪ್ ಬಗ್ಗೆ. ಸೊ ಮಾಸ್ಟರ್ ಕ್ಯಾಮಲ್ಲಿ ನಾವು ಮೆಟ್ರಿಕ್ ಆ್ಯಂಡ್ ಇಂಚ್ ಅಂತೇಳಿ ಎರಡು ನಾವು ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ಸೊ ಈ ಎರಡು ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಸೊ ಮೆಟ್ರಿಕ್ ಅಂದರೆ ಸಿಂಪಲಾಗಿ ಮಿಲಿಮೀಟರ್. ಸೊ ನೋಡಿ ಸ್ನೇಹಿತರೆ, ಇದು 0 ಸ್ಕೇಲ್ ಅಂದ್ಕೊಳ್ಳಿ ಸ್ನೇಹಿತರೆ. ರೈಟ್. ಸೊ 0 ಇಂದ ನಮಗೆ 1 ಸೆಂಟಿಮೀಟರ್. ಸೊ ರೈಟ್, 1 ಸೆಂಟಿಮೀಟರ್ಗೆ ಟೋಟಲಾಗಿ ನಮಗೆ 10 ಮಿಲಿಮೀಟರ್ಸ್ ಇರುತ್ತೆ. ರೈಟ್. ಈ ರೀತಿ ನಾವು ಮಿಲಿಮೀಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಮೆಟ್ರಿಕ್ ಸಿಸ್ಟಮ್ ಬಂದು ನಮಗೆ ಇಂಚ್. ಸೊ ಇಂಚ್ ಅಂದರೆ ನಾವು ರೈಟ್. ಸೊ 1 ಇಂಚ್ ಅಂದರೆ ನಮಗೆ 2.54 ಸೆಂಟಿಮೀಟರ್ಸ್. ಸೊ ಬೇಸಿಕಾಗಿ ನಾವು ಈ ರೀತಿ ಒಂದು ಮಿಲಿಮೀಟರ್ ಆ್ಯಂಡ್ ಇನ್ನೊಂದು ಇಂಚಲ್ಲಿ ನಾವು ಜಾಸ್ತಿ ಯೂಸ್ ಮಾಡಬಹುದು. ರೈಟ್. ಸೊ ಇದು ನಮಗೆ ಯೂನಿಟ್ಸ್ ಬಗ್ಗೆ ಇರುತ್ತೆ. ಸೊ ಮಾಸ್ಟರ್ ಕ್ಯಾಮಲ್ಲಿ ಇದನ್ನು ಹೇಗೆ ಸೆಟ್ ಮಾಡಬೇಕು ಅಂತೇಳಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಇದಾದಮೇಲೆ ನಮಗೆ ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಕಾರ್ಟೇಶಿಯಲ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಆಗುತ್ತೆ ಆ್ಯಂಡ್ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಆಗುತ್ತೆ, ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಆಗುತ್ತೆ, ರಿಲೇಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಆ್ಯಂಡ್ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಆ್ಯಕ್ಚುಲಿ ಸಿಂಪಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಏನಂದರೆ, ಸೊ ಸಪೋಸ್ ನಮಗೆ ಇಲ್ಲೊಂದು ನಮ್ಮ ಜಾಬ್ ಇರುತ್ತೆ ಅಂದ್ಕೊಡಿ. ಸೊ ನೀವು ಟೂಲ್ನ ಮೂವ್ಮೆಂಟ್ ಮಾಡ್ತೀರಿ. ಸೊ ಸಡನ್ನಾಗಿ ಟೂಲ್ ಇದ್ರ ಮೇಲೆ ನಾವು ಈ ರೀತಿ ಮೂವ್ ಮಾಡೋಕ್ಕೆ ಬರುವುದಿಲ್ಲ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಮೂವ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿಂದ ನಮಗೆ ಸ್ಪೀಡಾಗಿ ಬರಬೇಕು. ಸೊ ತದನಂತರ ಇಲ್ಲಿಂದ ಅಗೇನ್ ನಮಗೆ ತುಂಬ ಸ್ಲೋ ಆಗಿ ಟೂಲ್ ಮೂವ್ಮೆಂಟ್ ಆಗಬೇಕು. ಸೊ ಈ ರೀತಿ ಟೂಲ್ ಮೂವ್ಮೆಂಟ್ ಆಗಬೇಕಂದ್ರೆ ನಮಗೆ ಒಂದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್, ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತೇಳಿ ಇರುತ್ತೆ. ಸೊ ನಾವು ಜಾಸ್ತಿ ಯೂಸ್ ಮಾಡೋದು ಮಾಸ್ಟರ್ ಕ್ಯಾಮಲ್ಲಿ ಈ ಒಂದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಆ್ಯಂಡ್ ಇನ್ನೊಂದು ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತೇಳಿ. ಸೊ ನಮಗೆ ನೋಡಿ, ಇದು 0 ಪಾಯಿಂಟ್ ಅಂತೇಳಿ ಕರಿತೀವಿ. ರೈಟ್. ಸೊ ಪ್ರತಿಯೊಂದು ವ್ಯಾಲ್ಯೂ ನಾವು ಇಲ್ಲಿಂದನೇ ಡ್ರಾ ಮಾಡಿದರೆ ಇದು ನಮಗೆ ಅಬ್ಸಲ್ಯೂಟ್ ಸಿಸ್ಟಮ್ ಆಗುತ್ತೆ. ಅದೇ ರೀತಿ ಸಪೋಸ್ ಇಲ್ಲಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಏನಾದ್ರು ಡ್ರಾ ಮಾಡಿದಾಗ ನಾವು ಇದನ್ನು ಇಂಕ್ರಿಮೆಂಟಲ್ ಡೈಮೆನ್ಷನ್ ಸಿಸ್ಟಮ್ ಅಂತೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸಾಫ್ಟ್ವೇರ್ ಇನ್ನೂ ಡೀಪ್ ಆಗಿರುತ್ತೆ. ಇದು ಜಸ್ಟ್ ನಿಮಗೆ ಥಿಯರಿ ಯಾರಾದರೂ ಬೇಕಂದರೆ ಸೊ ನೀವು ಥಿಯರಿ ಕೂಡ ಇದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲ ಕೊಟ್ಟಿದ್ದೀನಿ, ಡೀಪಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನೀವು ಇದನ್ನು ಬೇಕಾದರೆ ತಗೊಂಡು ಸೊ ಸ್ಟಡಿ ಮಾಡ್ಬೋದು. ರೈಟ್. ಸೊ ಇದು ನಿಮಗೆ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಎರಡು ನಾಲೆಜನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ಸ್ವಲ್ಪ ಸ್ಲೈಡನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇದಾದಮೇಲೆ ಪ್ಲೇನ್ಸ್. ನೋಡಿ ಸ್ನೇಹಿತರೆ, ಪ್ಲೇನ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಈ ಒಂದು ಮಾಸ್ಟರ್ ಕ್ಯಾಮಲ್ಲಿ ಫ್ರಂಟಲ್ ಪ್ಲೇನ್ ಅಂದರೆ ಏನು ಗೊತ್ತಿರಬೇಕು ನಮಗೆ. ಹಾರಿಜೆಂಟಲ್ ಪ್ಲೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಪ್ರೊಫೈಲ್ ಪ್ಲೇನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಆ್ಯಂಡ್ ಸೆಕ್ಷನ್ ಪ್ಲೇನ್, ವರ್ಟಿಕಲ್ ಸೆಕ್ಷನ್ ಅಂದರೆ ಏನು, ಹಾರಿಜೆಂಟಲ್ ಸೆಕ್ಷನ್ ಅಂದರೆ ಏನು, ಆಬ್ಲಿಕ್ ಸೆಕ್ಷನ್ ಅಂದರೆ ಏನು, ಅದೇ ರೀತಿ ಆಕ್ಸಿಲರಿ ಆ್ಯಂಡ್ ಡಾಟಮ್ ಪ್ಲೇನ್ಸ್ ಅಂದರೆ ಏನು. ಸೊ ರೈಟ್. ಸೊ ಇದು ಬಂದು ನಮಗೆ ಪ್ಲೇನ್ಸ್ ಮೇಲೆ ನೋಡಿ, XY ಪ್ಲೇನ್ ಅಂದ್ರೇನು, XZ ಪ್ಲೇನ್ ಅಂದ್ರೇನು, YZ ಪ್ಲೇನ್ ಅಂದ್ರೇನು. ಸೊ ಇದೆಲ್ಲ ನಮಗೆ ಬೇಸಿಕ್ ಮಾಹಿತಿ ಇರಬೇಕಾಗುತ್ತೆ. ಸೊ ಇದಾದಮೇಲೆ ನಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಗಲ್ ಪ್ರಾಜೆಕ್ಷನ್ ಬಗ್ಗೆ ಗೊತ್ತಿರಬೇಕು. ನೋಡಿ ಸ್ನೇಹಿತರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಗಲ್ ಪ್ರಾಜೆಕ್ಷನ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ನಿಮಗೆ ಫುಲ್ ಡೀಪ್ ಆಗಿರುವಂತಹ ಮಾಹಿತಿ ಇರುತ್ತೆ. ಇದು ಜಸ್ಟ್ ನೋಡಿ ಸ್ನೇಹಿತರೆ, ಸಿಂಬಲ್ ಹೇಗಿದೆ ಅಂತೇಳಿ. ಸೊ ಇದು ನಮಗೆ ಫಸ್ಟ್ ಆ್ಯಂಗಲ್. ಅದಾದಮೇಲೆ ನಮಗೆ ಇದು ಥರ್ಡ್ ಆ್ಯಂಗಲ್ದು. ಸೊ ನೋಡಿ, ಡಿಫ್ರೆನ್ಸ್ ಏನಂತೇಳಿ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಆ್ಯಂಗಲ್ಗೆ ಇರುವಂತಹ ಡಿಫ್ರೆನ್ಸ್ ನಿಮಗೆ ಬೇಕಾದ ಥಿಯರಿ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಎಕ್ಸ್ಪ್ಲನೇಷನ್ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಇರುತ್ತೆ. ರೈಟ್. ಸೊ ಅದೇ ರೀತಿ ಥರ್ಡ್ ಆ್ಯಂಗಲ್ ಪ್ರಾಜೆಕ್ಷನ್ಗೆ. ಸೊ ನೋಡಿ, ಇಲ್ಲಿ ಸಿಂಪಲಾಗಿ ಒಂದು ನಾನು ಡ್ರಾಯಿಂಗ್ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇದು ನಮಗೆ ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನ್. ಫಸ್ಟ್ ಆ್ಯಂಗಲ್ ಪ್ರಾಜೆಕ್ಷನ್ ಅಂದರೆ ಇದು ನಮ್ಮ ಸೀಟ್ ಅಂದ್ಕೊಳ್ಳಿ ಸ್ನೇಹಿತರೆ. ಇದು ನಮ್ಮ ಒಂದು A4 ಸೀಟ್. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಮಗೆ ಫ್ರಂಟ್ ವ್ಯೂ ಇರುತ್ತೆ, ಅದರ ಬಾಟಮಲ್ಲಿ ನಮಗೆ ಟಾಪ್ ವ್ಯೂ ಇರುತ್ತೆ. ಸೊ ಅದೇ ಥರ ಅದರ ಒಂದು ಪಕ್ಕದಲ್ಲಿ ನಮಗೆ ಈ ರೀತಿ ಇರುವಂತಹ ಒಂದು ರೈಟ್ ಸೈಡ್ ವ್ಯೂ ನಮಗಿರುತ್ತೆ. ಸೊ ಇದು ಸಿಂಬಲ್. ಸೊ ಅದೇ ರೀತಿ ನಮಗೆ ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಟಾಪ್ ವ್ಯೂ ಇರುತ್ತೆ. ಸೊ
ಫಸ್ಟಿಗೆ ಟಾಪ್ ವ್ಯೂ ಇರುತ್ತೆ, ಅದರ ಒಂದು ಬಾಟಮಲ್ಲಿ ಫ್ರಂಟ್ ವ್ಯೂ ಇರುತ್ತೆ, ಆ್ಯಂಡ್ ಸೊ ಅದರ ರೈಟ್ ಸೈಡ್ ವ್ಯೂವಲ್ಲಿ ರೈಟ್ ಸೈಡ್ ಇರುತ್ತೆ. ಬಟ್ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ವ್ಯೂವಲ್ಲಿ ರೈಟ್ ಸೈಡ್ ಇದೆ, ಆ್ಯಂಡ್ ರೈಟಲ್ಲಿ ಲೆಫ್ಟ್ ವ್ಯೂ ಬರುತ್ತೆ. ಸೊ ಇದರಲ್ಲಿ ಥರ್ಡಲ್ಲಿ ಹಂಗಲ್ಲ, ರೈಟಲ್ಲಿ ರೈಟ್ ಸೈಡ್ ವ್ಯೂ ಇರುತ್ತೆ, ಆ್ಯಂಡ್ ಲೆಫ್ಟಲ್ಲಿ ಲೆಫ್ಟ್ ಸೈಡ್ ವ್ಯೂ ಇರುತ್ತೆ, ರೈಟ್. ಸೊ ಇದಾದಮೇಲೆ ಇದರ ಒಂದು ಸಿಂಬಲ್. ಸೊ ಇನ್ನು ಡೀಪ್ ಆಗಬೇಕಂದ್ರೆ ಸೊ ಇದೆಲ್ಲ ನಿಮಗೆ ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿತೌಟ್ ವೇಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ಕೂಡ ಇವೆಲ್ಲ ಹೇಗೆ ಸೆಟ್ಟಿಂಗ್ ಮಾಡ್ಬೇಕಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಓಕೆ ಸ್ನೇಹಿತರೆ, ಸೊ ನಾವು ಈಗ ಇಷ್ಟೊತ್ತನ ಡಿಸ್ಕಷನ್ ಮಾಡಿರುವಂತಹ ಟಾಪಿಕ್ಸನ್ನು ಈ ಒಂದು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಎಲ್ಲಿರುತ್ತೆ. ಸೊ ರೈಟ್, ಸೊ ಮಾಸ್ಟರ್ ಕ್ಯಾಮ್ನ ಒಂದು ಬಿಗಿನಿಂಗ್ ಸೆಟ್ಟಿಂಗ್ಸ್ ನಾವು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ನೋಡ್ಬೋದು ಇವಾಗ ಈ ಮಾಸ್ಟರ್ ಕ್ಯಾಮ್ನ ರೈಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ನೋಡಿ ನಮಗೆ ಇಲ್ಲಿ ಅಂತೇಳಿ ತೋರಿಸ್ತಾ ಇದೆ. ಸೊ ಇವಾಗ ನಾನು ನಿಮಗೆ ಯೂನಿಟ್ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಗ್ಗೆ ಇದೆ. ಸೊ ನೀವು ಏನೇ ಡ್ರಾ ಮಾಡಿ ಇಲ್ಲಿ ಸಪೋಸ್ ನೋಡಿ ನಾವೊಂದು ಲೈನ್ ಆಪ್ಷನ್ಸ್ ತಗೊಂಡು ನಾನು ಲೈನ್ ಡ್ರಾ ಮಾಡಿದ್ರು ಕೂಡ ಅದು ನಮಗೆ ಮಿಲಿಮೀಟರ್ಸಲ್ಲಿ ವ್ಯಾಲ್ಯೂಸ್ ಕೇಳುತ್ತೆ. ಸೊ ನೋಡಿ ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ ತಾನೇ. ಸೊ ಇವಾಗ ಡ್ರಾ ಮಾಡಿದಾಗ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಡಬೇಕಾಗುತ್ತೆ. ಇಲ್ಲಿ 50 ಮಿಲಿಮೀಟರ್ಸಲ್ಲಿ ಕೊಡ್ತಾ ಇರೋದು, ರೈಟ್. ಸೊ ಈ ರೀತಿ ಕೊಟ್ಟಾಗ ನಮಗೆ ಮಿಲಿಮೀಟರ್ಸಲ್ಲಿ ನಮಗೆ ಡ್ರಾ ಆಗುತ್ತೆ. ಪ್ರತಿಯೊಂದು ಏನೋ ಡ್ರಾ ಮಾಡಿದ್ರು ಮಿಲಿಮೀಟ್ರಲ್ಲಿ. ಸೊ ಅದೇ ರೀತಿ ಸಪೋಸ್ ಇಲ್ಲಿ ನಿಮಗೆ ಇಂಚ್ ಅಂತೇಳಿ ತೋರಿಸಿದರೆ ನಾವು ಡ್ರಾ ಮಾಡುವಂತಹ ಒಂದು 2D ಡಯಾಗ್ರಾಮ್ ಆಗಿರಲಿ, ಸೊ ಏನೇ ನಾವು ಏನು ಡ್ರಾ ಮಾಡ್ತೀವಲ್ಲ, ಸೊ ಪ್ರತಿಯೊಂದು ನಮಗೆ ಇಂಚಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದರೆ ನಾವು ಸೊ ಇದನ್ನು ಮಿಲಿಮೀಟರಿಂದ ಇಂಚಿಗೆ, ಇಂಚಿಂದ ಮಿಲಿಮೀಟ್ರಿಗೆ ಹೇಗೆ ಒಂದು ಸೆಟ್ಟಿಂಗ್ ಮಾಡ್ಬೇಕಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಸೊ ನಮಗಿಲ್ಲಿ ಫೈಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ರೈಟ್. ಸೊ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲಿ ಕಾನ್ಫಿಗ್ಯುರೇಷನ್. ಸೊ ಈ ಒಂದು ಕಾನ್ಫಿಗ್ಯುರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೊ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗಿ ಬರುತ್ತೆ. ಸೊ ನೋಡ್ಬೋದು, ಸೊ ಈ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗಿ ಬರುತ್ತೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಅನಲೈಸ್. ಸೊ ಈ ಒಂದು ಅನಲೈಸ್ ಮೂಲಕ ನಾವು ಇಲ್ಲಿರುವಂತಹ ಒಂದು ವ್ಯಾಲ್ಯೂಸನ್ನು ನೋಡ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಂಬರ್ ಆಫ್ ಪ್ಲೇಸ್ ಆಫ್ಟರ್ ಡೆಸಿಮಲ್ ಫಾರ್ ಅನಲೈಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಒಂದು ಪಾಯಿಂಟ್ ಆದಮೇಲೆ ನಮಗೆ ಇನ್ನು ಎಷ್ಟು ನಂಬರ್ಸ್ ನಮಗೆ ವಿಸಿಬಿಲಿಟಿ ಆಗ್ಬೇಕಂತಂತೇಳಿ ನೋಡಿ. ಸಪೋಸ್ ನಮಗೆ ಇಲ್ಲಿ 10.1 ಅಷ್ಟೇ ಕಾಣಬೇಕಾ, ಅಥವಾ 10.12 ತನಕ ಕಾಣಬೇಕಾ, ಅಥವಾ 10.123 ತನಕ ಕಾಣಬೇಕಾ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ನಮಗಿಲ್ಲಿ ಸೊ ಪಾಯಿಂಟ್ ಆದಮೇಲೆ ಜಸ್ಟ್ 2 ಡಿಜಿಟ್ ಕಂಡ್ರೆ ಸಾಕು ನಮಗೆ. ಸೊ ಅದಕ್ಕೆ n.12 ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಯೂನಿಟ್ ಫಾರ್ ಅನಲೈಸ್ ಮೆಜರ್ಮೆಂಟ್ ಏನಿದೆಯಲ್ಲ, ಸೊ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು, ರೈಟ್. ಸೊ ನೀವು ಇಲ್ಲಿ ಏನು ಫಿಕ್ಸ್ ಮಾಡಿರ್ತೀರಲ್ಲ, ಸೊ ಅಲ್ಲಿ ನಾವು ಡ್ರಾ ಮಾಡುವಂತಹ ವ್ಯಾಲ್ಯೂಸ್ ಇದರ ಮೇಲೇ ರೆಫರ್ ಆಗೋದು. ಸಪೋಸ್ ಇಂಚಲ್ಲಿದ್ದರೆ ಇಂಚಲ್ಲಿ ಡ್ರಾ ಆಗುತ್ತೆ, ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್ಸ್ ಅಂತೇಳಿ ಈ ರೀತಿ ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ನಾವು ಸೊ ಯಾವಾಗಾದರೂ ಮಿಲಿಮೀಟರನ್ನು ಯೂಸ್ ಮಾಡೋದು, ರೈಟ್. ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮಿಲಿಮೀಟರ್ಸ್, ರೈಟ್. ಅಗೇನ್ ಸೇಮ್ ಇಲ್ಲಿ ಪ್ರಿಸಿಷನ್ ಫಾರ್ ಅನಲೈಸ್ ಮೆಜರ್ಮೆಂಟ್ ಕೂಡ N1.2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದು ಕರೆಂಟಲ್ಲಿ ನೋಡಿ ಸ್ನೇಹಿತರೆ, ಈ ಕರೆಂಟಲ್ಲಿ ಸೊ ಇದು ನಮಗೆ ಮಿಲಿಮೀಟರ್. ಸೊ ಇಂಚಲ್ಲಿ ಬೇಕಂದರೆ ನೀವು ಇಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಇಲ್ಲಿ ಬ್ರಾಕೆಟಲ್ಲಿ ತೋರಿಸ್ತದೆ ಇಂಚ್ ಅಂತೇಳಿ, ಆ್ಯಂಡ್ ಮಿಲಿಮೀಟರ್ ಬೇಕಂದರೆ ಸೊ ಮಿಲಿಮೀಟರ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ನಮಗೆ ಮಿಲಿಮೀಟರ್ ಅಂದರೆ ಯೂನಿಟ್ ಸೆಟಪ್ ಬಗ್ಗೆ. ಸ್ಟಾರ್ಟಿಂಗ್ ನೀವು ಯಾವಾಗಾದರೂ ನೀವು ಮಾಸ್ಟರ್ ಕ್ಯಾಮ್ ಓಪನ್ ಮಾಡಿದಾಗ ಸೊ ಈ ಕಾರ್ನರಲ್ಲಿ ನೋಡಿ ಅಲ್ಲಿ ಇದ್ರೆ ಪ್ರಾಬ್ಲಮ್ ಇಲ್ಲ. ಸಪೋಸ್ ಇಂಚಲ್ಲಿ ಏನಾದರೂ ಕೊಟ್ಟಿದ್ದರೆ ಈ ರೀತಿ ನೀವು ಚೇಂಜ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದು ಯೂನಿಟ್ ಬಗ್ಗೆ. ಸೊ ಇದರಲ್ಲಿ ಇನ್ನೂ ಒಂದು ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡುವಂತಹ ಟಾಪಿಕ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದೆ ಬ್ಯಾಕ್ಗ್ರೌಂಡ್ ಕಲರ್ ಅಂತೇಳಿ. ಸೊ ನೋಡಿ ಇಲ್ಲಿ ಕಲರ್ಸ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಸೊ ಈ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವಿಂಡೋ ಓಪನ್ ಆಗಿಬರುತ್ತೆ. ಸೊ ಇಲ್ಲಿ ಮೇನಾಗಿ ಬ್ಯಾಕ್ಗ್ರೌಂಡ್ ಗ್ರೇಡಿಯಂಟ್ ಸ್ಟಾರ್ಟ್, ಬ್ಯಾಕ್ಗ್ರೌಂಡ್ ಗ್ರೇಡಿಯಂಟ್ ಎಂಡ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವೆರಡು ನಾವು ಚೇಂಜ್ ಮಾಡಬೇಕು ಆ್ಯಕ್ಚುಲಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಗ್ರೇಡಿಯಂಟ್ ಸ್ಟಾರ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ರೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಬ್ಯಾಕ್ಗ್ರೌಂಡ್. ಸೊ ನಾವು ಇಲ್ಲೇನು ಡ್ರಾ ಮಾಡ್ತೀವಲ್ಲ, ಸೊ ಇಲ್ಲಿ ಕಲರ್ ನಿಮಗೆ ಬೇಕಂದರೆ ಕಲರ್ ಚೇಂಜ್ ಮಾಡ್ಕೊಬೋದು. ನೋಡಿ ಬ್ಲೂ ಕೊಟ್ಟಿದ್ದೀನಿ ಇವಾಗ, ಸೊ ಬ್ಲೂ ಆಗಿದೆ. ಗ್ರೀನ್ ಕೊಡ್ತೀನಿ, ಸೊ ಗ್ರೀನ್ ಕಲರ್. ಸೊ ನಾವು ಈ ಒಂದು ಕಲರನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು, ರೈಟ್. ಸೊ ಇದು ನೀವು ಗ್ರೇ ಕಲರ್ ಫಿಕ್ಸ್ ಮಾಡಿ. ಸೊ ನಮಗೆ ಡ್ರಾ ಮಾಡಲು ತುಂಬ ಚೆನ್ನಾಗಿರುತ್ತೆ, ರೈಟ್. ಸೊ ಇದು ಬಂದು ನಮಗೆ ಯೂನಿಟ್ ಸೆಟಪ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ ಬಗ್ಗೆ ಆಯಿತು ಸ್ನೇಹಿತರೆ. ಸೊ ಇವಾಗ ಕೋಆರ್ಡಿನೇಟ್ ಸಿಸ್ಟಮ್, ರೈಟ್. ಸೊ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ.
ಸೊ ನಮಗೆ ನೋಡಿ ಸ್ನೇಹಿತರೆ, ಅಬ್ಸಲ್ಯೂಟ್ ಆ್ಯಂಡ್ ಇನ್ಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ನಾವು ಜಾಸ್ತಿ ಇಲ್ಲಿ ಯೂಸ್ ಆಗೋದು. ಸೊ ನೋಡಿ ಇವಾಗ ವ್ಯೂವಲ್ಲಿ ಹೋಗ್ತಾ ಇದ್ದೀನಿ. ಸೊ ವ್ಯೂವಲ್ಲಿ ಸೊ ಇದು ಶೋ ಆ್ಯಕ್ಸಿಸ್ ಆ್ಯಂಡ್ ನಮಗೆ ಇದು ಶೋ ಜಾಮಿಟ್ರಿ ಅಂತೇಳಿ ಸ್ನೇಹಿತರೆ, ರೈಟ್. ಶೋ ಆ್ಯಕ್ಸಿಸ್ ಅಂದರೆ ನೋಡಿ ಇಲ್ಲಿ ನಮಗೆ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಏನು ಕಾಣ್ತಾ ಇದೆಯಲ್ಲ, ಸೊ ಇದು ನಾವು ಎಕ್ಸ್ ಆ್ಯಕ್ಸಿಸನ್ನು ನಾವು ಹಾರಿಜೆಂಟಲ್ ಅಂತೇಳಿ ಕರಿತೀವಿ ಆ್ಯಂಡ್ ವೈ ಆ್ಯಕ್ಸಿಸ್ಗೆ ನಾವು ವರ್ಟಿಕಲ್ ಅಂತೇಳಿ ಕರಿತೀವಿ. ಸೊ ಇದು ನಮಗೆ ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಅಬ್ಸಲ್ಯೂಟ್ ಆ್ಯಂಡ್ ಇನ್ಕ್ರಿಮೆಂಟಲ್ ನಾವು ಜಾಸ್ತಿ ಯೂಸ್ ಮಾಡೋದು, ರೈಟ್. ಅದು ಪ್ರೋಗ್ರಾಮಿಂಗಲ್ಲಿ ಟೂಲ್ ಪಾತನ್ನು ಸೆಲೆಕ್ಟ್ ಮಾಡುವಾಗ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಅಂತೆ. ಸೊ ಬಟ್ ಇದರಲ್ಲಿ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಇನ್ನೂ ಒಂದಂದರೆ, ಸೊ ಇದು ನಾವು ಫಸ್ಟ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟ್. ಸೊ ಈ ಒಂದು ಕ್ವಾಡ್ರಂಟಲ್ಲಿ ನಾವು ಏನೇ ಡ್ರಾ ಮಾಡುವಾಗ, ಸೊ ನೋಡಿ ಇಲ್ಲಿ ಏನೇ ಡ್ರಾ ಮಾಡುವಾಗ ನಮಗೆ ಎಕ್ಸ್ನ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ ಆ್ಯಂಡ್ ವೈನ ವ್ಯಾಲ್ಯೂ ಕೂಡ ಪಾಸಿಟಿವ್ ಇರುತ್ತೆ, ರೈಟ್. ಸಪೋಸ್ ನೋಡಿ ನಾನು ಇವಾಗ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪಾಸಿಟಿವ್ ಟೈಪ್ ಇರುತ್ತೆ, ರೈಟ್. ಅಗೇನ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ನೋಡಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿದಾಗ ನಮಗಿಲ್ಲಿ ನೋಡಿ ಹೈಟ್ ಮೈನಸಲ್ಲಿ ಬರ್ತಾ ಇದೆ, ಯಾಕಂದರೆ ನಾನು ಫಸ್ಟ್ ಪಾಯಿಂಟ್ ಕ್ಲಿಕ್ ಮಾಡಿಬಿಟ್ಟು ಡೌನಲ್ಲಿ ಬಂದೆ, ಅದಕ್ಕೆ ಮೈನಸಲ್ಲಿ ಬರ್ತಾ ಇರೋದು. ಸೊ ಈ ರೀತಿ ಟಾಪಲ್ಲಿ ಹೋದಾಗ ಇದು ಪಾಸಿಟಿವ್ ವ್ಯಾಲ್ಯೂ ತೋರಿಸುತ್ತೆ ನಿಮಗೆ, ರೈಟ್. ಸೊ ಅಗೇನ್ ನೋಡಿ ಇವಾಗ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೆಲೆಕ್ಟ್ ಮಾಡಿ ಈ ರೀತಿ ನೋಡಿ. ಸೊ ಟಾಪಲ್ಲಿ ಹೋದಾಗ ಟಾಪಲ್ಲಿ ಅಂದರೆ ನಮಗಿದು ರೈಟ್. ಸೊ ಇದು ಈ ಕಡೆ ಮೈನಸ್ ಅಂದರೆ ಎಕ್ಸ್ ಮೈನಸ್ ವೈ ಪಾಸಿಟಿವ್ ಇರುತ್ತೆ ನಮಗೆ ಈ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನಾವು ಏನೇನು ಡ್ರಾ ಮಾಡುವಾಗ. ಸೊ ನಿಮಗೆ ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ಡ್ರಾಯಿಂಗ್ ಎಕ್ಸ್ಪ್ಲೇನ್ ಮಾಡುವಾಗ ಇನ್ನೂ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ವ್ಯೂ ಕ್ಯೂಬ್ ಬಗ್ಗೆ. ಸೊ ನೋಡಿ ನಾವು ಇದನ್ನೇ ವ್ಯೂ ಕ್ಯೂಬ್ ಅಂತೇಳಿ ಕರಿತೀವಿ. ಸೊ ಈ ಒಂದು ವ್ಯೂ ಕ್ಯೂಬಲ್ಲಿ ನಮಗೆ ಸೊ ಟಾಪ್, ಬ್ಯಾಕ್, ಫ್ರಂಟ್ ಸೊ ಎಲ್ಲ ವ್ಯೂವನ್ನು ಕೊಟ್ಟಿರ್ತಾರೆ ನಮಗಿಲ್ಲಿ. ಸೊ ನಿಮ್ಗೆ ಇವಾಗ ಸಪೋಸ್ ಬ್ಯಾಕ್ ವ್ಯೂ ಬೇಕಂದರೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಬ್ಯಾಕ್ ವ್ಯೂ ತೋರಿಸುತ್ತೆ. ಸೊ ಅಗೇನ್ ರೈಟ್ ವ್ಯೂ ಬೇಕಂದ್ರೆ ರೈಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಆಟೋಮೆಟಿಕ್ ರೈಟ್ ವ್ಯೂವಿಗೆ ಶಿಫ್ಟ್ ಆಗುತ್ತೆ, ರೈಟ್. ಇದನ್ನು ನಾವು ವ್ಯೂ ಕ್ಯೂಬ್ ಅಂತೇಳಿ ಕರೆಯುತ್ತೀವಿ. ಸೊ ಇಲ್ಲಾಂದರೆ ನೀವು ಮೌಸ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನಮಗೆ ನೋಡಿ ಟಾಪ್, ಫ್ರಂಟ್, ರೈಟ್ ಆ್ಯಂಡ್ ಐಸೋಮೆಟ್ರಿಕ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ನೀವು ಅಲ್ಲಿಂದ ಕೂಡ ಶಿಫ್ಟ್ ಆಗ್ಬೋದು. ಇಲ್ಲಾಂದರೆ ವ್ಯೂವಲ್ಲಿ ಹೋಗಿ ನಮಗಿಲ್ಲಿ ಟಾಪ್ ವ್ಯೂ ಬೇಕಾ, ಐಸೋಮೆಟ್ರಿ ಬೇಕಾ, ಫ್ರಂಟ್ ಬೇಕಾ, ಇಂದ ನೇಮ್ಡ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಫ್ರಂಟಲ್ಲಿ ಅಗೇನ್ ನಮಗೆ ಫ್ರಂಟ್, ರೈಟ್, ಲೆಫ್ಟ್, ಬ್ಯಾಕ್, ಬಾಟಮ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು ಬಂದು ನಮಗೆ ವ್ಯೂ ಕ್ಯೂಬ್ ಮೇಲೆ. ಸೊ ರೈಟ್, ನಾವು ಯಾವುದೇ ಒಂದು ಮಾಡೆಲ್ನ ಡ್ರಾ ಮಾಡಿರ್ತೀವಲ್ಲ, ಸೊ ಆ ಒಂದು ಮಾಡೆಲ್ನ ಫೇಸಸನ್ನು ನಾವು ರೀಡಿಂಗ್ ಮಾಡಲು ಸೊ ಇಲ್ಲಿ ಯೂಸ್ ಮಾಡ್ತೀವಿ, ರೈಟ್. ಸಪೋಸ್ ಒಂದು ಮಾಡಲ್ ಇರ್ತಿದ್ರೆ ಒಂದು ಫ್ರಂಟ್ ವ್ಯೂ ತೋರಿಸಿದ್ರೆ ಫ್ರಂಟ್ ವ್ಯೂ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಬ್ಯಾಕ್ ವ್ಯೂ ಬಂದಾಗ ಬ್ಯಾಕ್ ವ್ಯೂ ಈ ರೀತಿ, ರೈಟ್. ಸೊ ಇನ್ನೊಂದು ಮಾಸ್ಟರ್ ಕ್ಯಾಮಲ್ಲಿ ಇವಾಗ ಜೂಮ್ ಬಗ್ಗೆ. ಸೊ ನೋಡಿ ಸಿಂಪಲಾಗಿ ಜೂಮ್ ಆಪ್ಷನ್ಸ್ ಇಲ್ಲಿರುತ್ತೆ ನಮಗೆ, ರೈಟ್. ಸೊ ಈ ಫಿಟ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಫಿಟ್ ಆ್ಯಂಡ್ ಸೆಲೆಕ್ಟೆಡ್ ಅಂತೇಳಿ. ಸೊ ಫಿಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಾವು ಏನೇನು ಡ್ರಾ ಮಾಡ್ತೀವಲ್ಲ ಸೊ ಅದು ನಮಗೆ ನೋಡಿ ಇವಾಗ ತೋರಿಸುತ್ತೀನಿ. ತುಂಬ ಸ್ಮಾಲಾಗಿ ನಾನು ಡ್ರಾ ಮಾಡ್ತೀನಿ ನಾನಿಲ್ಲಿ ಈ ರೀತಿ. ಇವಾಗ ತುಂಬ ಸ್ಮಾಲಾಗಿ ಒಂದೆರಡು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ರೈಟ್ ಕ್ಲಿಕ್ ಮಾಡಿ ಫಿಟ್ ಆಪ್ಷನ್ಸ್ ಇಲ್ಲಿ ಕೂಡ ಬರುತ್ತೆ ನಮಗೆ. ಫಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಸೊ ನಾವು ಕ್ಲಿಯರಾಗಿ ಕಾಣುತ್ತೆ, ನಾವು ಡ್ರಾ ಮಾಡಿರುವಂತಹ ಡ್ರಾಯಿಂಗ್ ನಮಗೆ ತುಂಬ ಕ್ಲಿಯರಾಗಿ ಕಾಣುತ್ತೆ, ರೈಟ್. ಆ್ಯಂಡ್ ಝೂಮ್ ಇನ್, ಝೂಮ್ ಔಟ್ ನೀವು ಮೌಸ್ನ ಕರ್ಸರ್ ಯೂಸ್ ಮಾಡ್ಕೊಂಡು ನೀವು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಮಾಡ್ಬೋದು. ಸೊ ಅದು ಬೇಡದ್ರೆ ನಮಗೆ ಇಲ್ಲಿ, ರೈಟ್. ಸೊ ಇದು ಅನ್ಝೂಮ್ 80% ಅಂತ ಹೇಳೋದು ಆಪ್ಷನ್ಸ್ ಇದೆ, ಝೂಮ್ ಔಟ್ ಆಗುತ್ತೆ. ಆ್ಯಂಡ್ ವಿಂಡೋ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ವಿಂಡೋ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಡ್ರ್ಯಾಗ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಈ ಪಾಯಿಂಟ್ ಫುಲ್ ಝೂಮ್ ಆಗಿ ತೋರಿಸುತ್ತೆ. ರೈಟ್ ಕ್ಲಿಕ್, ವಿಂಡೋ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿ ಕಾರ್ನರ್ ಸೆಲೆಕ್ಟ್ ಮಾಡಿದ್ರೆ ಸೊ ಇದೇ ಒಂದು ಕಾರ್ನರ್ ನಮಗೆ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ, ರೈಟ್. ಅಗೇನ್ ರೈಟ್ ಕ್ಲಿಕ್, ಫಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಫಿಟ್ ಆಗಿಬಿಡುತ್ತೆ, ರೈಟ್. ಸೊ ಇನ್ನು ನಾನು ನಿಮಗೆ ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬೇಕಾಗಿತ್ತು. ನೆಕ್ಸ್ಟ್ ಶಾರ್ಟ್ಕಟ್ ಕೀಸ್ ನೋಡಿ. ಶಾರ್ಟ್ಕಟ್ ಕೀಸನ್ನು ನಾವು ಇವಾಗ ನಾನು ಏನು ಡ್ರಾ ಮಾಡಿದ್ದೆನಲ್ಲ ಫ್ರಂಟ್ ವ್ಯೂ, ಟಾಪ್ ವ್ಯೂ ಎಲ್ಲ ಇಲ್ಲಿ ರೈಟ್ ವ್ಯೂ ಕ್ಯೂ ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡಿದ್ದೆಲ್ಲ. ಸೊ ಇದನ್ನು ಶಾರ್ಟ್ಕಟ್ ಕೀಯಲ್ಲಿ Alt 1, Alt 2, Alt 3 ನೋಡಿ. Alt 1 ಪ್ರೆಸ್ ಮಾಡ್ತೀನಿ, ಟಾಪ್ ವ್ಯೂ ಬರುತ್ತೆ. Alt 2 ಪ್ರೆಸ್ ಮಾಡಿದರೆ ನಮಗಿಲ್ಲಿ
ಫ್ರಂಟ್ ವ್ಯೂ ನೋಡಿ, ವ್ಯೂ ಕ್ಯೂಬ್ನ ಅಬ್ಸರ್ವ್ ಮಾಡಿ. ಆಲ್ಟ್ 3 ಬ್ಯಾಕ್ ವ್ಯೂ ಬರುತ್ತೆ, ಆಲ್ಟ್ 4 ಬಾಟಮ್, ಆಲ್ಟ್ 5 ರೈಟ್ ಆ್ಯಂಡ್ ಆಲ್ಟ್ 7 ಲೆಫ್ಟ್, ಆಲ್ಟ್ 7 ಬಂದು ಐಸೋಮೆಟ್ರಿಕ್, ಆಲ್ಟ್ 6 ಲೆಫ್ಟ್. ಸೊ ಈ ರೀತಿ ಆಲ್ಟ್ ಮತ್ತು ನಂಬರ್ಸನ್ನು ಯೂಸ್ ಮಾಡ್ಕೊಂಡು ನಾವು ಫ್ರಂಟ್ ಬ್ಯಾಕ್ ಸೊ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಲೇಬೇಕು. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಗಲ್ ಪ್ರೊಜೆಕ್ಷನ್ ಬಗ್ಗೆ ಯಾಕೆ ನಾನು ಫಸ್ಟ್ನೇ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಡ್ರಾಯಿಂಗ್ ರೀಡಿಂಗ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ಒಂದು ಸಿಂಬಲ್ ನೋಡಿದ ತಕ್ಷಣ ನಮಗೆ ಫ್ರಂಟ್ ಆ್ಯಂಡ್ ಈ ಫ್ರಂಟ್ ವ್ಯೂ ಎಲ್ಲಿ ಬರುತ್ತೆ, ಟಾಪ್ ವ್ಯೂ ಎಲ್ಲಿ ಬರುತ್ತೆ, ರೈಟ್ ಸೈಡ್ ವ್ಯೂ ಎಲ್ಲಿ ಬರುತ್ತೆ, ಸೊ ಆ ರೀತಿ ನಮಗೆಲ್ಲ ನೀಟಾಗಿ ಗೊತ್ತಿರಬೇಕು. ಸೊ ಇದು ಫಸ್ಟ್ ಕ್ವಾಡ್ರಂಟ್ ನೋಡಿ ಸ್ನೇಹಿತರೆ, ಇದು ನಾವು ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತೇಳಿ ಕರಿತೀವಿ. ಈ ಫಸ್ಟ್ ಕ್ವಾಡ್ರಂಟಲ್ಲಿ ಸಿಂಬಲ್ ನೋಡಿದ ತಕ್ಷಣ ನಮಗೆ ಫ್ರಂಟ್ ವ್ಯೂ ಸೊ ಈ ರೀತಿ ಫ್ರಂಟ್ ಟಾಪಲ್ಲಿ ಬರುತ್ತೆ, ರೈಟ್. ಫ್ರಂಟ್ ವ್ಯೂ ಬಂದು ಟಾಪಲ್ಲಿ ಬರುತ್ತೆ. ಸೊ ಇದರ ಒಂದು ಪ್ರೊಜೆಕ್ಷನ್ ಆದಮೇಲೆ ಸೊ ಇಲ್ಲಿ ನಮಗೆ ಟಾಪ್ ವ್ಯೂ ಬರುತ್ತೆ. ಆ್ಯಂಡ್ ಈ ಕಡೆ ಸೊ ಈ ಸೈಡ್ ಅಂದರೆ ಇವಾಗ ಇದು ರೈಟ್ ಸೈಡ್ ಇದೆಯಲ್ಲ, ಸೊ ಲೆಫ್ಟ್ ಸೈಡ್ ಡ್ರಾ ಮಾಡುವಂತಹ ಮಾಡಲ್ ಇಲ್ಲಿ ಬರುತ್ತೆ ನಮಗೆ, ರೈಟ್. ಸೊ ಇದು ಫ್ರಂಟ್, ಟಾಪ್ ಆ್ಯಂಡ್ ನಮಗಿದು ಲೆಫ್ಟ್ ಸೈಡ್ ವ್ಯೂ. ಅದೇ ರೀತಿ ಈ ಒಂದು ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ನಮಗೆ ಸೊ ಇಲ್ಲಿ ಟಾಪ್ ವ್ಯೂ ಬರುತ್ತೆ, ರೈಟ್. ಸೊ ಈ ಟಾಪ್ ವ್ಯೂ ಬರುತ್ತೆ, ಇದಾದಮೇಲೆ ಫ್ರಂಟ್ ವ್ಯೂ ಬರುತ್ತೆ, ರೈಟ್ ಸೈಡ್ ವ್ಯೂ ರೈಟೇ ಬರುತ್ತೆ ಆ್ಯಂಡ್ ಲೆಫ್ಟ್ ಸೈಡ್ ವ್ಯೂ ಲೆಫ್ಟಲ್ಲೇ ಬರುತ್ತೆ, ರೈಟ್. ಸೊ ಇದು ನಮಗೆ ಬೇಸಿಕ್ ಕಾನ್ಸೆಪ್ಟ್, ಇಂಜಿನಿಯರಿಂಗ್ ಡ್ರಾಯಿಂಗ್ನ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ದರೆ ನಾವು ಡ್ರಾಯಿಂಗ್ ರೀಡ್ ಮಾಡುವುದಕ್ಕೆ ಯೂಸ್ ಆಗುತ್ತೆ, ರೈಟ್. ಆ್ಯಂಡ್ ಕಂಟ್ರೋಲ್ ಎ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಸೆಲೆಕ್ಟ್ ಆಗುತ್ತೆ ಆ್ಯಂಡ್ ಡಿಲೀಟ್, ರೈಟ್. ಸೊ ಇದು ಬೇಸಿಕ್ ಸೆಟ್ಟಿಂಗ್ ಬಗ್ಗೆ ಸ್ನೇಹಿತರೆ. ಆ್ಯಂಡ್ ಹೋಮ್ ಕಮಾಂಡಲ್ಲಿ ನಮಗಿಲ್ಲಿ 2D ಆ್ಯಂಡ್ 3D ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೊಂದು 2D ಆ್ಯಂಡ್ 3D ಆ್ಯಂಡ್ ಅದೇ ರೀತಿ ಸೊ ಇಲ್ಲಿ 3D ಆ್ಯಂಡ್ 2D ಕೊಟ್ಟಿದ್ದಾನಲ್ಲ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಇದರ ಕೆಲಸ ಏನಂದರೆ, ಸೊ ನಾವು ಏನೋ 3D ಮಾಡೆಲ್ ಡ್ರಾ ಮಾಡಿರ್ತೀವಿ, ಸೊ ಆ ಒಂದು 3D ಮಾಡೆಲ್ ಮೇಲೆ ನಾವು ಇನ್ನೊಂದು 2D ಲೈನ್ ಡ್ರಾ ಮಾಡುವಾಗ ಸೊ ಇಲ್ಲಿ 2Dಗೆ ಇರುತ್ತೆ, ರಿಫ್ರೆಶ್ ಮಾಡಿದ್ರೆ 2Dಗೆ ಕನ್ವರ್ಟ್ ಆಗುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಂಡ್ ನಮಗಿಲ್ಲಿ ಇದೊಂದು ರೈಟ್ ವೈರ್ ಫ್ರೇಮ್, ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ವೈರ್ ಫ್ರೇಮಲ್ಲಿ ಕಾಣುತ್ತೆ ನಮ್ಮ ಮಾಡೆಲ್. ಸೊ ಇದು ಸಾಲಿಡಲ್ಲಿ ಕಾಣುತ್ತೆ.